ಈಗ ನೀವು ರನ್ನರ್ ಅಪ್ ಆಗಿದ್ದೀರಾ, ಎಲ್ಲ ಬಂದಿದ್ದು ಓಕೆ. ಫಸ್ಟ್ ಅನ್ಸಿತ್ತಾ ಫಸ್ಟ್ ಡೇ ಬಂದಾಗಲೇ ನಿಮ್ಮನ್ನು ಹೊರಗೆ ಕಳಿಸ್ತಾರೆ, ಮತ್ತೊಂದ್ಸಲ ಸೀಕ್ರೆಟ್ ರೂಮಿಗೆ ಕಳಿಸ್ತಾರೆ? ಇಲ್ಲ, ಅದೇ ಶೋ ಫುಲ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಇಟ್ ವಾಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಚಾಲೆಂಜಸ್. ತುಂಬ ಮಜಾ. ಅವಾಗೆಲ್ಲ ಭಯ ಇತ್ತಾ ಅಥವಾ ನೋವಿತ್ತಾ ಹೋಗ್ಬಿಡ್ತೀನಿ ಅಂತ? ನಾನು ಸತ್ಯ ಹೇಳಿದ್ರೆ ನನಗೆ ಎಂಥ ಭಯನೇ ಇರಲಿಲ್ಲ ಹೋಗ್ಬಿಡ್ತೀನಿ ಅಂತ. ಸತ್ಯ ಅದೇ ಒಂದು ಮನಸ್ಸಲ್ಲಿ ಇತ್ತು. ನನ್ನ ಜನರು ಎಲ್ಲರೂ ಇದ್ದಾರೆ, ಅವರು ನನಗೆ ಅಷ್ಟು ಬೇಗ ಕಳಿಸಲ್ಲ ಅಂತ ಒಂದು ಯಾಕೆ ಗೊತ್ತಿಲ್ಲ ನನಗೆ. ನಮಗೆ ಎಂತ ಗೊತ್ತಾಗ್ತಾ ಇಲ್ಲ ಒಳಗೆ ಎಂತ ನಡೀತಾ ಉಂಟಂತ. ಆದರೂ ಕೂಡ ನನಗೆ ಒಂದು ಜನರ ಮೇಲೆ ಕಾನ್ಫಿಡೆನ್ಸ್, ನನಗೆ ಕಳಿಸಲ್ಲ ಅವರು ಹೊರಗೆ ಅಂತ. ಹಾಗೇನೆ ಆಯಿತು ನೋಡಿ. ಹೊರಗೆ ಬಂದ ನಂತರ ಅದೇ ಎಲ್ಲ ಪ್ರೀತಿ ನೋಡಿ ಒಂದು ವೇಳೆ ಅಂದರೆ ನನಗೆ ಒಳಗೆ ಗೊತ್ತಿರಲಿಲ್ಲ ಇಷ್ಟು ಪ್ರೀತಿ ಉಂಟಂತ. ನನ್ನ ಕೂಡ ಒಂದು ಕಾನ್ಫಿಡೆನ್ಸ್, ಜನರು ನನ್ನ ಜೊತೆಗೇನೆ ಇದ್ದಾರೆ ಅಂತ. ಒಳಗೆ ಬಂದು ನೋಡುವಾಗ ನಾನು ಎಂತ ಅನ್ಕೊಳ್ಳೇ ಇಲ್ಲ. ಡಬಲ್, ಟ್ರಿಬಲ್, ಚೌಬಲ್, 100 ಟೈಮ್ಸ್ ಜಾಸ್ತಿ ನೋಡ್ತಾ ಇದ್ದೀನಿ ನಾನು. ನೀವು ತುಂಬ ಇಷ್ಟಪಟ್ಟವರಲ್ಲಿ ಮಾಳು ಅವ್ರು ಕೂಡ ಒಬ್ರು. ಅವರು ನಿಮ್ಮನ್ನ ತಂಗಿಯಾಗಿ ಸ್ವೀಕರಿಸಿದ್ರು. ಅವ್ರ ಮನೆಗೆ ಹೋಗಿದ್ರಾ ಅಥವಾ ಅವ್ರು ಫೋನ್ ಮಾಡಿದ್ರಾ? ಹೌದು, ನಾನು ಅವ್ರ ಹತ್ರ ಮಾತಾಡ್ತಿರ್ತೀನಿ, ಅವರು ನನ್ನ ಹತ್ರ ಮಾತಾಡ್ತಾ ಇರ್ತಾರೆ. ನಿನ್ನೆನೆ ಅವರು ನನಗೆ ಕಾಲ್ ಮಾಡಿದ್ರು. ನಾವು ತುಂಬಾ ಕನೆಕ್ಷನ್ ಉಂಟು, ನಾವು ಕಾಲಲ್ಲಿ ಅರ್ಥ ಆಗುತ್ತೆ ಅವ್ರದ್ದು ಉತ್ತರ ಕರ್ನಾಟಕ ಭಾಷೆ. ನಾನು ಅವ್ರಿಗೆ ಹೇಳ್ತೀನಿ ಸ್ವಲ್ಪ ಸ್ಲೋ ಆಗಿ ಮಾತಾಡಿ, ನನಗೆ ಅರ್ಥ ಆಗಲ್ಲ. ಅವ್ರು ಹೇಗಂದ್ರೆ ತುಂಬಾ ಸ್ಪೀಡ್ ಮಾತಾಡ್ತಾರೆ. ನಾನು ಹೇಳ್ತೀನಿ ಒಂದು ಸತಿ ಸ್ಲೋ ಆಗಿ ಮಾತಾಡಿ ಅಂತ. ಓಕೆ, ಆಗ ನಂತರ ಸ್ಲೋ ಆಗಿ ಮಾತಾಡ್ತಾರೆ. ನಿಮ್ಗೆ ಅವರ ವೈಫ್ ಬಂದಾಗ ಒಂದು ಗಿಫ್ಟ್ ಕೊಟ್ಟಿರ್ತಾರೆ, ತುಂಬ ಖುಷಿ ಆಯಿತು ನನಗೆ. ತುಂಬ ಖುಷಿ ಆಯಿತು ನನಗೆ. ಆಬ್ವಿಯಸ್ಲಿ ನನ್ನ ಮನೆಯಲ್ಲಿ ಉಂಟು ಅದೇ ಟೆಡಿ ಬಿಯರ್. ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಾನು ಯಾವಾಗ ಟೆಡಿ ಬಿಯರ್ ಪರ್ಚೇಸ್ ಮಾಡಲಿಲ್ಲ, ನನಗೆ ಯಾರು ಟೆಡಿ ಬಿಯರ್ ಕೊಡಲಿಲ್ಲ. ಲೈಫಲ್ಲಿ ಕೊಟ್ಟಿದ್ದು ಅದೇ ನನ್ನ ಲೈಫಲ್ಲಿ ಒಂದು ಫಸ್ಟ್ ಟೆಡಿ ಬಿಯರ್ ಬಂದಿದ್ದು ನನ್ನ ಲೈಫಲ್ಲಿ. ಆಬ್ವಿಯಸ್ಲಿ ಅದೇ ಸ್ಪೆಷಲ್. ಈಗ ವ್ಯಾಲೆಂಟೈನ್ಸ್ ಡೇ ಅವತ್ತು ಒಂದು ಪೋಸ್ಟ್ ರಿಲೀಸ್ ಆಗುತ್ತೆ ರಕ್ಷಿತಾದು. ರಕ್ಷಿತಾ ತಮ್ಮ ಬಾಯ್ ಫ್ರೆಂಡ್ ಜೊತೆ ಊಟ ಮಾಡಿದ್ದಾರೆ, ಕೇಕ್ ಕಟ್ ಮಾಡಿದ್ದಾರೆ, ಸಮಥಿಂಗ್ ಒಂದಿರು. ಹೌದು, ನಾನು ಇವಾಗ ನಿಮಗೆ ಹೇಳ್ತೀನಿ. ಅದೇ ಎಂತ ಗೊತ್ತುಂಟಾ, ಅದೇ ಸ್ವಿಗ್ಗಿ ಉಂಟಲ್ವಾ, ಆ ಟೈಮ್ ವ್ಯಾಲೆಂಟೈನ್ ವೀಕ್ ಸ್ವಿಗ್ಗಿದವ್ರದ್ದು ಪ್ರಮೋಷನ್ ನನಗೆ ಬಂತು. ಪ್ರಮೋಷನ್ ಮಾಡುವಾಗ ನಾನು ಆ ವ್ಯಾಲೆಂಟೈನ್, ಅವರು ಹೇಳಿದ್ರು ವ್ಯಾಲೆಂಟೈನ್ ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತ. ಅದರಲ್ಲಿ ನಾನು ಮೇಕಿಂಗ್ ವಿಡಿಯೋ ಕೂಡ ಮಾಡಿದ್ದೀನಿ ಮ್ಯಾಮ್. ಫುಲ್ಲು ಮೇಕಿಂಗ್ ವಿಡಿಯೋ ಉಂಟು. ಆಗ ನಂತರ ಒಂದು ರೀಲ್ಸ್ ಹಾಕಿದ್ದೀನಿ. ಸ್ವಿಗ್ಗಿ ಅವರಿಗೆ ರೀಲ್ಸ್ ಬೇಕಲ್ವಾ, ಮತ್ತು ಯಾರ ಜೊತೆಗೆ ಮಾಡಿದ್ದೀನಿ ಅಲ್ವಾ, ಅವರು ನನ್ನ ಒಂದು ತಮ್ಮ ಹಾಗೇನೆ. ಓಕೆ, ಎಷ್ಟು ಸತಿ ನಾನು ಒಂದು ಮೆನ್ಷನ್ ಕೂಡ ಮಾಡಿದ್ದೀನಿ. ಆದರೂ ಕೂಡ ನೋಡಿ, ಒಂದು ಟ್ರೋಲ್ ಎಲ್ಲ ಮಾಡ್ತಾರಲ್ವಾ, ಯಾರು ಅದೇ ಆ ಕೆಲಸ ಮಾಡಿದಾರಲ್ವಾ, ವ್ಯಾಲೆಂಟೈನ್ ಮಾಡಿ ಹಾಕಿದ್ದಾರೆ, ಅವರಿಗೆ ಗೊತ್ತುಂಟು. ಮೇ ಬಿ ಅಲ್ಲ, 100% ಗೊತ್ತುಂಟು ಅದೇ ಸುಳ್ಳು ಅಂತ. ಆದರೂ ಕೂಡ ಒಂದು ಇದೇ ಮಾಡಲಿಕ್ಕೆ ಒಂದು ಎಂತ ಮಾಡಲಿಕ್ಕೆ ಅಂತ ನೀವು ಇವಾಗ ಹೇಳಬೇಕು. ಎಂತ ಮಾಡಲಿಕ್ಕೆ ಅವರು ಸುಳ್ಳು ಪೋಟ್ರೆ ಮಾಡಿ ಹಾಕಿದ್ದಾರೆ? ಯಾಕೆ ಹಾಗೆ ಮಾಡ್ಬೋದು ಅವರು? ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಿಮಗೆ ಗೊತ್ತುಂಟು ಯಾಕೆ ಮಾಡ್ಬೋದು. ವ್ಯೂಸ್ಗೋಸ್ಕರನಾ? ನಿಮಗೆ ಈ ಸುದ್ದಿ ಕೇಳಿದಾಗ ಏನು ಅನಿಸ್ತು? ನನಗೆ ಏನು ಅನಿಸಿದ್ರೆ, ನನಗೆ ಅವರ ಮೇಲೇ ನಗು ಬಂತು. ಅಂದರೆ ನಿಮಗೆ ಮನಸ್ಸಿಗೆ ಕೂಡ ಹೇಗಾಯಿತು ಅದೇ ಮಾಡಲಿಕ್ಕೆ ನಿಮಗೆ? ಅಂದರೆ ಹಾಗೆ ಜನರು ಕೂಡ ಎಕ್ಸಿಸ್ಟ್ ಆಗ್ತಾರೆ ಈ ಪ್ರಪಂಚದಲ್ಲಿ ಅಂತ ನಾನು ಥಿಂಕ್ ಮಾಡೋದು. ಯಾಕೆ ಸುಮ್ಮನೆ ಮಾಡಿದ್ರು? ನೀವೇ ಜಸ್ಟ್ ಥಿಂಕ್ ಮಾಡಿ, ರಾಂಗ್ ಪೋಟ್ರೆ ಮಾಡಿದರೆ ಅವ್ರಿಗೆ ಎಂತ ಸಿಗುತ್ತೆ ಅಂತ ನಾನು ಯೋಚನೆ ಮಾಡೋದು. ಸಿಕ್ಕಿದ್ರೆ ಕೂಡ ಅದೇ ಶಾಶ್ವತನಂತ ಕೇಳ್ತೀನಿ ಅಲ್ವಾ?